ಸ್ವರ್ಗಲೋಕದ ಅಪ್ಸರೆ ಮೇನಕೆಯು ಒಬ್ಬ ತಾಯಿ ಅಮ್ಮ ಅನ್ನೋದು ನಿಮಗ್ ಗೊತ್ತಾ? ಅಪ್ಸರೆ ಯಾಕೆ ಭೂಮಿಗ್ ಬಂದ್ಲು? ಅವಳ ಹೆತ್ತ ಮಗು ಏನಾಯ್ತು? ನಮ್ಮ ಭೂಲೋಕದ ಹೆಣ್ಣು ಮಕ್ಕಳಿಗೆ ಅಪ್ಸರೆಯರು ಅಂದ್ರೆ ಏನೋ ಕುತೂಹಲ, ಸಂತೋಷ. ಕಾರಣ ಪುರಾಣಗಳಲ್ಲಿ ಅಪ್ಸರೆಯರನ್ನು ವಿಶೇಷವಾಗಿ ವರ್ಣಿಸಿರುವುದು. ಅಪ್ಸರೆಯರೆಂದರೆ ಅತಿಲೋಕ ಸುಂದರಿಯರು. ಭೂಲೋಕದ ಯಾವುದೇ ವಸ್ತುವಿನ ಮೇಲೆ ವ್ಯಾಮೋಹವಿಲ್ಲದೆ ಪರಮಾರ್ಥ ಸಾಧನೆಗಾಗಿ ತಪಸ್ಸು ಮಾಡುವ ಋಷಿ ಮುನಿಗಳ ಚಿತ್ತವನ್ನೇ ಅಪಹರಿಸುವ ಶಕ್ತಿ ಅವರಿಗಿದೆ. ಯಾರನ್ನೇ ಆದರೂ ಕ್ಷಣ ಮಾತ್ರದಲ್ಲಿ ಪರವಶರನ್ನಾಗಿಸುವ ಮತ್ತು ತಮಗೆ ಬೇಕಾದಂತೆ ರೂಪ ಹೊಂದಬಲ್ಲವರು ಅಪ್ಸರೆಯರು. ಇವರು ಸ್ವರ್ಗದಲ್ಲಿ ದೇವೇಂದ್ರನ ಅಡಿಯಾಳಾಗಿದ್ದವರು. ಇಂದ್ರನ ಆಸ್ಥಾನದಲ್ಲಿ ಗಾಯನ ನರ್ತನ ಮಾಡುತ್ತಾ ಸಭಾಸದರ ಮನರಂಜನೆಗಾಗಿಯೇ ಮೀಸಲಾಗಿದ್ದವರು. ಆಗಾಗ ಭೂಮಿಯಲ್ಲಿ ತಪಸ್ಸು ಮಾಡುವ ಮುನಿಗಳ ತಪಸ್ಸು ಕೆಡಿಸುವ ಕೆಲಸಕ್ಕಾಗಿಯೂ ಬಳಸಲ್ಪಡುತ್ತಿದ್ದರು. ಮುಪ್ಪಿಲ್ಲದ, ಸಾವಿಲ್ಲದ ಅವರ ದೇಹ ಕೇವಲ ಬೇರೆಯವರ ಕಾಮನೆ ತಣಿಸುವುದಕ್ಕೆ ಮಾತ್ರ ಬಳಕೆಯಾಗುತ್ತಿತ್ತು. ಅವರಲ್ಲೊಬ್ಬಳು ಮೇನಕೆ, ಅಪ್ಸರೆ ಮೇನಕೆ, ಇಂದ್ರನ ಆಜ್ಞೆ ಪಾಲಿಸುವ ನೌಕರಳು. ಸ್ವತಃ ಮೇನಕೆ ತನ್ನ ಸೌಂದರ್ಯದ ಋಷಿ ಸವಿಯಲಿಲ್ಲ. ಒಮ್ಮೆ ವಿಶ್ವಾಮಿತ್ರರು ಘೋರ ತಪಸ್ಸನ್ನು ಮಾಡುತ್ತಿದ್ದರು. ಅವರ ತಪಸ್ಸಿನ ಜ್ವಾಲೆಯ ತಾಪವು ದೇವಲೋಕಕ್ಕೆ ಮುಟ್ಟಿದ ಕಾರಣ ದೇವೇಂದ್ರನಿಗೆ ತಪಸ್ಸಿನ ವಿಷಯಕ್ಕೆ ಬಹಳ ಭಯವಾಯಿತು. ತನ್ನ ಇಂದ್ರ ಪದವಿಗಾಗಿಯೇ ವಿಶ್ವಾಮಿತ್ರರು ತಪಸ್ಸು ಮಾಡುತ್ತಿರುವರೆಂದು ತಪ್ಪು ಭಾವಿಸಿ ಇಂದ್ರ ಮೇನಕೆಯನ್ನು ಕರೆದು ಹೇಳುತ್ತಾನೆ, ಹೇ ಮೇನಕ, ನೀನು ಅಪ್ಸರೆಯರಲ್ಲೇ ಶ್ರೇಷ್ಠಳು. ನೀನು ನನಗೆ ಶ್ರೇಯಸ್ಸು ಉಂಟು ಮಾಡುವ ಸಲುವಾಗಿ ತಾನು ಹೇಳಿದಂತೆ ನಡೆದುಕೊಳ್ಳುವಂತೆ ತಿಳಿಸುತ್ತಾನೆ. ಮಹಾತಪಸ್ವಿಯಾದ ವಿಶ್ವಾಮಿತ್ರರು ಘೋರ ತಪಸ್ಸು ಮಾಡುತ್ತಿರುವರು. ನೀನು ಅವರನ್ನು ತಪಸ್ಸಿನಿಂದ ವಿಮುಖನಾಗುವಂತೆ ಮಾಡಿ ತನ್ನ ಭಯದ ನಿವಾರಣೆ ಮಾಡುವಂತೆ ತಿಳಿಸುತ್ತಾನೆ. ಆಗ ಮೇನಕೆ ದೇವೇಂದ್ರನಿಗೆ ಹೀಗೆ ಹೇಳುತ್ತಾಳೆ, ಮಹೇಂದ್ರ, ನೀವು ಆದೇಶಿಸಿದಂತೆ ನಡೆಯುವುದು ಯುಕ್ತವೇ ಸರಿ. ಆದರೆ ವಿಶ್ವಾಮಿತ್ರರು ಮಹಾತಪಸ್ವಿಗಳು, ಕೋಪಿಷ್ಠರು. ಅವರಲ್ಲಿರುವ ಕೋಪದಿಂದ ತಾವೇ ಉದ್ವಿಗ್ನರಾಗಿರುವಾಗ ನನ್ನ ಪಾಡೇನು? ಒಮ್ಮೆ ತ್ರಿಶಂಕು ಮಹಾರಾಜರು ಗುರುವಿನ ಶಾಪದಿಂದ ಶಾಪಗ್ರಸ್ತರಾಗಿದ್ದರು. ಅವನು ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕೆಂದು ಆಶಿಸಿ ವಿಶ್ವಾಮಿತ್ರರ ಮೊರೆ ಹೋದಾಗ ಅವರು ತ್ರಿಶಂಕುವಿಗೆ ಅಭಯ ಪ್ರದಾನ ಮಾಡಿ ಅವನಿಂದ ಯಜ್ಞ ಮಾಡಿಸಿ ಕಳುಹಿಸಿದಾಗ ದೇವೇಂದ್ರನಾದ ನೀವು ಅವನನ್ನು ಸ್ವರ್ಗಲೋಕದಿಂದ ಕೆಳಕ್ಕೆ ತಳ್ಳಿದಾಗ ಕುಪಿತರಾದ ವಿಶ್ವಾಮಿತ್ರರು ತಮ್ಮ ತಪೋಬಲದಿಂದ ಬೇರೆ ಸ್ವರ್ಗವನ್ನೇ ನಿರ್ಮಿಸಿದುದು ನಿಮಗೆ ಅರಿವಿಲ್ಲವೇ? ಅಂತವರ ತಪಸ್ಸಿಗೆ ವಿಘ್ನ ಉಂಟು ಮಾಡಲು ನನ್ನನ್ನು ಹೋಗಲು ಹೇಳುತ್ತಿರುವಿರಿ. ಅವರು ನನ್ನನ್ನು ಭಸ್ಮ ಮಾಡಿಯೂ ಬಿಡಬಹುದೆಂದು ಹೇಳುತ್ತಾಳೆ. ಆದರೆ ನಿಮ್ಮ ಸೇವಕಲಾಗಿರುವ ನಾನು ನಿಮ್ಮ ಆಜ್ಞೆಯನ್ನು ಪಾಲಿಸದೆ ಇರಲಾಗದು. ಆದರೆ ನನ್ನ ರಕ್ಷಣೆಯ ಬಗ್ಗೆಯೂ ಚಿಂತಿಸುವಂತೆ ಇಂದ್ರನನ್ನು ಕೋರುತ್ತಾಳೆ. ನಂತರ ನಾನು ಮಹರ್ಷಿಗಳ ಸಮೀಪಕ್ಕೆ ಹೋಗಿ ನರ್ತಿಸುವಾಗ ವಾಯುದೇವನು ತನ್ನ ವಸ್ತ್ರವನ್ನು ಹಾರಿಸುವಂತೆ ಹಾಗೂ ಅದೇ ಸಮಯಕ್ಕೆ ಮನ್ಮಥನು ಪುಷ್ಪಬಾಣ ಪ್ರಯೋಗಿಸಿದಲ್ಲಿ ನಮ್ಮ ಕಾರ್ಯಸಿದ್ಧಿ ಆಗಬಹುದೆಂದು ಇಂದ್ರನಿಗೆ ತಿಳಿಸುತ್ತಾಳೆ. ಅನುಕೂಲ ವಾತಾವರಣದ ಸೃಷ್ಟಿಯ ಅಗತ್ಯವನ್ನೂ ವಿವರಿಸುತ್ತಾಳೆ. ಮೇನಕೆ ಹೇಳಿದ ಮಾತಿಗೆ ಇಂದ್ರನು ಅಸ್ತು ಎಂದು ಹೇಳಿ ಮೇನಕೆ ಕೋರಿದುದೆಲ್ಲವನ್ನೂ ಸಿದ್ಧಗೊಳಿಸಿ ಹೊರಟು ಹೋಗುತ್ತಾನೆ. ಆದರೆ ಹೆಣ್ಣು ಎಂದಿಗೂ ಹೆಣ್ಣೆ. ಮನಸ್ಸು ಒಪ್ಪದೆ ಯಾರನ್ನೂ ಆಕೆ ತನ್ನೊಳಗೆ ಬಿಟ್ಟುಕೊಳ್ಳಲಾರದು. ದೇಹ ಸೇರುವ ಮೊದಲು ಆಕೆಗೆ ಮನಸ್ಸು ಸಹ ಸೇರಬೇಕು. ಅದಕ್ಕಾಗಿ ಭೂಮಿಗೆ ಇಳಿದು ಇಳೆಯ ಹೆಣ್ಣಾದಳು. ವಿಶ್ವಾಮಿತ್ರರ ಆಶ್ರಮದ ಕಡೆ ನಡೆದಳು. ಮೇನಕೆ ನಾಟ್ಯವಾಡಲು ಪ್ರಾರಂಭಿಸಿದಳು. ನಯನ ಮನೋಹರ ಭಂಗಿಯಲ್ಲಿ ಅವಳು ನರ್ತಿಸುತ್ತಿದ್ದಾಗ ವಾಯುದೇವ ಅವಳ ವಸ್ತ್ರವನ್ನು ಹಾರಿಸಿದನು. ಇತ್ತ ಮನ್ಮಥನು ಸಮಯವರಿತು ಮಹರ್ಷಿಯ ಮೇಲೆ ಪುಷ್ಪಬಾಣಗಳನ್ನು ಪ್ರಯೋಗಿಸಿದನು. ವಿಶ್ವಾಮಿತ್ರರು ಅವಳ ಮೋಹಕ್ಕೆ ಸಿಕ್ಕರು. ಅವರು ಅಗ್ನಿಯಿಂದ ಪ್ರಜ್ವಲಿಸುತ್ತಿದ್ದರೂ ಸಂದಿಗ್ಧ ಸ್ಥಿತಿಯಲ್ಲಿದ್ದ ವಸ್ತ್ರಕ್ಕೆ ಅತ್ತಿತ್ತ ಸುಳಿದಾಡುತ್ತಿದ್ದ ರೂಪ ಲಾವಣ್ಯದಿಂದ ಕೂಡಿದ ಮೇನಕೆಯನ್ನು ನೋಡಿ ಪುಷ್ಪ ಬಾಣಗಳಿಂದಂಟಾದ ಸುಗಂಧ ವಾತಾವರಣದಲ್ಲಿ ಮೈಮರೆತರು. ತಮ್ಮ ತಪಸ್ಸನ್ನೇ ಮರೆತರು. ಅವರೇನು ಮನುಷ್ಯರು ಮರೆತರು ಸರಿ, ಮೇನಕೆಯು ಮರೆತಳು. ತಾನ್ಯಾರು, ಏಕೆ ಬಂದಿದ್ದೇನೆ ಎಲ್ಲವನ್ನೂ ಮರೆತಳು. ಅವಳ ಕೆಲಸ ತಪಸ್ಸು ಕೆಡಿಸುವುದೊಂದು. ಆದರೆ ಆಕೆ ಅವರೊಂದಿಗೆ ಇದ್ದು ಬಿಟ್ಟಳು. ಇವರೇ ನನ್ನ ಪತಿಯಾದರೆ ಎಷ್ಟು ಚಂದ ಎನಿಸಿತೋ ಏನು. ಬಹುಶಃ ಇದು ಭೂಮಿಯ ಮಾಯೆ ಇರಬಹುದು. ನಮ್ಮ ಮಣ್ಣಿನ ಗುಣ
ಹೆಣ್ಣಿಗೆ ಮಾತೃತ್ವ ಮತ್ತು ಜವಾಬ್ದಾರಿ ಕಳಿಸುತ್ತದೆ ಅಂತೆ. ಒಬ್ಬರಿಗೆ ನಿಷ್ಠಳಾಗಿರುವ ಬುದ್ಧಿ ಕಲಿಸುತ್ತದೆ ಏನು. ದೇವಲೋಕದಲ್ಲಿ ಸಿಗದ ಪ್ರೀತಿ ವಿಶ್ವಾಸವನ್ನು ವಿಶ್ವಾಮಿತ್ರರಲ್ಲಿ ಕಂಡು ಆಕೆಯು ಭೂಮಿಯಲ್ಲೇ ಉಳಿದು ಬಿಟ್ಟಳು. ಇತ್ತ ದೇವೇಂದ್ರ ಮೇನಕೆಯಾಗಿ ಕಾದು ಕುಳಿತಿದ್ದ. ಅವನಿಗೆ ಮೇನಕೆ ಆಗಬೇಕಿರಲಿಲ್ಲ, ಬೇಕಾದಷ್ಟು ಅಪ್ಸರೆಯರಿದ್ದರು. ಆದರೂ ಆತ ಮೇನಕೆಯನ್ನೇ ಕಾಯುತ್ತಿದ್ದ. ಯಾವಾಗಲೂ ಇಲ್ಲದ ವಸ್ತುವಿನ ಮೇಲೆಯೇ ಮೋಹವಂತೆ. ಈ ಮೋಹ ಸ್ವರ್ಗಾಧಿಪತಿಯನ್ನು ಬಿಡಲಿಲ್ಲ. ಆಕೆ ಇಲ್ಲಿಲ್ಲ ಎಂಬುದಕ್ಕಿಂತ ವಿಶ್ವಾಮಿತ್ರರ ಬಳಿ ಇರುವುದು ಸಹಿಸಲಾಗಲಿಲ್ಲವೇನು. ಮೇನಕೆ ಭೂಮಿಗಿಳಿದು ಮಣ್ಣಿನ ಹೆಣ್ಣಾಗಿ ಬದಲಾಗಿದ್ದರೆ ದೇವೇಂದ್ರ ಸ್ವರ್ಗದಲ್ಲಿಯೂ ಮನುಷ್ಯರಂತೆ ಆಡತೊಡಗಿದ. ಮೇನಕೆ ಬರದಿದ್ದಾಗ ಆಕೆಗೆ ಕರೆ ಕಳುಹಿಸಿದ. ಆಗ ಮೇನಕೆ ವಿಶ್ವಾಮಿತ್ರರ ಕರುಣ ಪುಡಿಯನ್ನು ಹೊತ್ತಿದ್ದಳು. ಅಪ್ಸರೆ ಗರ್ಭಿಣಿಯಾಗುವುದೇ ಬಲು ವಿಚಿತ್ರ ವಿದ್ಯಮಾನ ಇದು. ಆದರೂ ಮೇನಕೆಯು ಒಬ್ಬ ಹೆಣ್ಣು. ತನ್ನ ಪುರುಷ ಸಿಕ್ಕ ಕೂಡಲೇ ಆತನಿಂದ ಒಂದು ಸಂತಾನಕ್ಕಾಗಿ ಆಸೆ ಪಡುವುದು ಹೆಣ್ಣಿನ ಗುಣ. ಬಹುಶಃ ಮಕ್ಕಳಾದರೆ ವಿಶ್ವಾಮಿತ್ರರು ತನ್ನಿಂದ ದೂರ ಆಗಲಾದರು ಮತ್ತು ತಮ್ಮ ಬಾಂಧವ್ಯ ಹೆಚ್ಚುವುದು ಎಂಬ ಕಾರಣವೂ ಇರಬಹುದು. ಒಟ್ಟಿನಲ್ಲಿ ವಿಧಿಲಿಖಿತದಂತೆ ಆಕೆ ಮಗು ಹೆತ್ತಳು. ಅಪ್ಸರೆಯ ಸಂತಾನ, ಬಲು ಮುದ್ದಾದ ಹೆಣ್ಣು ಮಗುವುದು. ಆದರೆ ತನ್ನದೇ ಮಗುವನ್ನು ನೋಡಿ ನಲಿಯುವ ಭಾಗ್ಯ ಅವಳಿಗೆ ಇರಲಿಲ್ಲ. ಮಗು ಹೆತ್ತ ಕೂಡಲೇ ಹಾಲುಣಿಸಲು ಬಿಡದೆ ಇಂದ್ರ ಅವಳನ್ನು ಹೊತ್ತೊಯ್ದ. ಭೂಮಿಯಿಂದ ಕಾಲ್ತೆಗೆಯುತ್ತಿದ್ದದ್ದು ಆಕೆಯಲ್ಲಿದ್ದ ಭೂಮಿಯ ಗುಣಗಳು ಮಾಯವಾದವು. ಆಕೆಯ ವಿಶೇಷ ಶಕ್ತಿಗಳು ಹೊರಳಿ ಬಂದವು. ಹಾಲು ಎದೆಯಲ್ಲಿಯೇ ಇತ್ತು. ಕಳೆದುಕೊಂಡಿದ್ದ ಕೌಮಾರ್ಯ ಪುನಃ ದೊರಕಿತು. ಆದರೆ ಮನಸ್ಸು ಅದು ವಿಶ್ವಾಮಿತ್ರರನ್ನು ಮರೆಯಲಾಗದೆ, ತನ್ನ ಮಗುವನ್ನು ಮರೆಯಲಾಗದೆ ಚಡಪಡಿಸುತ್ತಿತ್ತು. ಒಬ್ಬರ ಹೆಂಡತಿ ಮಗುವಿನ ತಾಯಿಯಾಗಿ ಬಾಳಬೇಕೆಂಬ ಆಸೆ ಕನಸು ಒಡೆದು ಹೋಗಿತ್ತು. ಭೂಮಿಯ ಹೆಣ್ಣಾಗಿದ್ದರೆ ಆಘಾತ ತಾಳಲಾಗದೆ ಹೃದಯ ಒಡೆದು ಸಾಯುತ್ತಿದ್ದಳೇನು. ಅಪ್ಸರೆಗೆ ಆ ಅವಕಾಶವೂ ಇರಲಿಲ್ಲ. ಜರ ಮೃತ್ಯುಗಳೆಲ್ಲದ ಅಮೃತತ್ವ ವರ ಎಂದುಕೊಳ್ಳುತ್ತೇವೆ, ಆದರೆ ಮೇನಕೆಗೆ ಅದುವೇ ಶಾಪವಾಗಿತ್ತು. ಇತ್ತ ವಿಶ್ವಾಮಿತ್ರರು ಸಹ ತಾವು ಮಾಡಿದ ಕಾರ್ಯಕ್ಕೆ ಪಶ್ಚಾತ್ತಾಪ ಪಟ್ಟು ಪುನಃ ತಪಸ್ಸಿಗೆ ಹೊರಟು ನಿಂತರು. ನಿರ್ಜನ ಪ್ರದೇಶದಲ್ಲಿದ್ದ ಹೆಣ್ಣು ಶಿಶುವನ್ನು ವ್ಯಾಘ್ರಗಳಿಂದ ಕಾಪಾಡುವ ಸಲುವಾಗಿ ಪಕ್ಷಿಗಳು ರೆಕ್ಕೆಗಳಿಂದ ಆವರಣವನ್ನು ಸೃಷ್ಟಿಸಿ ಮಗುವನ್ನು ಸಂರಕ್ಷಿಸಿದವು. ಆ ಸಮಯಕ್ಕೆ ಸರಿಯಾಗಿ ಕನ್ವ ಮಹರ್ಷಿಗಳು ಆ ಮಗುವನ್ನು ಕರೆತಂದು ತನ್ನ ಮಗಳೆಂದೇ ಭಾವಿಸಿ ಸಾಕಿ ಸಲಹಿದರು. ಶಕುಂತಗಳು ಅಥವಾ ಪಕ್ಷಿಗಳು ಮಾಡಿದ ಉಪಕಾರವನ್ನು ಸ್ಮರಿಸುವ ಸಲುವಾಗಿ ಶಕುಂತಲಾ ಎಂದು ನಾಮಕರಣ ಮಾಡಿದರು. ಥ್ಯಾಂಕ್ ಯು.